ಎಲ್ಲರಿಗೂ ನಮಸ್ಕಾರ ರೀ. ಈಗ ನಾನು ಬ್ಯಾಸ್ಗಿ ದಿನಕ್ಕೆ ಜೋಳದ ನುಚ್ಚ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ. ಇದು ಜೋಳನ ಹಿಂಗೆ ಸಣ್ಣಗೆ ಇಡ್ಲಿ ರವಾದ ಗತೆ ಹಾಕ್ಸ್ಕೊಂಬಂದಿದ್ದೀವಿ ನೋಡಿರಿ. ಈಗ ಇದನ್ನು ಫಸ್ಟ್ ಅರ್ಧ ತಾಸು ಮುಂಚೆ ಅಥವಾ 15 ನಿಮಿಷ ಮುಂಚೆ ಅದನ್ನು 2 ಚಮಚದಷ್ಟು ತೊಗೊಂಡು ಚೆನ್ನಾಗಿ ನೀರಾಗಿ 2-3 ಸಲ ತೊಳೆದು ಆಮೇಲೆ ಆ ಬಿಸಿ ನೀರು ಇಟ್ಟಿರ್ತೇವೆ ರೀ. ಬಿಸಿ ನೀರು ಕುದಿ ನೀರಿನಾಗ ಇದನ್ನು ಚಲೋತ್ನಾಗ ತೊಳೆದು ನೆನೆ ಹಾಕಿಟ್ಟು ಮಾಡ್ಬೇಕು ರೀ. ಇದು ಬ್ಯಾಸ್ಗಿಗೆ ಭಾಳ ಚಲೋ, ಆರೋಗ್ಯಕ್ಕೂ ಚಲೋ. ಈಗ ಶುಗರ್ BP ಇದ್ದವ್ರು, ಶುಗರ್ ಇದ್ದವ್ರು ಅನ್ನ ಉಣ್ಣಂಗಿಲ್ಲ ಅಂತಾರೆ. ಹಾಗಾಗಿ ಜೋಳದ ನುಚ್ಚನ್ನು ನಾವು ರೂಢಿ ಮಾಡ್ಕೋಬೇಕು ರೀ. ಇದು ಮೊದಲಿನಿಂದ ಹಿರಿಯರು ತಿನ್ನುವಂಥ ಆಹಾರ ರೀ. ಅದರ ಹೆಂಗೆ ಮಾಡೋಣ ಮತ್ತು ಏನು ಹಚ್ಕೊಂಡು ತಿನ್ನೋದು ಅಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ, ನಾವು ಸ್ವಲ್ಪ ಜನ ಇರೋದಕ್ಕೆ ನಾನು ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ನೀರು ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಭಾಳ ಇದ್ರ ಗತೆ ಕುಡಿಲಿಕ್ಕೆ ಬೇಕಂದ್ರೆ ಸ್ವಲ್ಪ ಇದು ಜ್ಯೂಸ್ ಗತೆ ಮಾಡ್ಕೋಬೋದು ರೀ. ನಾ ಇಲ್ಲಿ ಹಾಲು ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾರೆ, ಇಲ್ಲಾಂದ್ರೆ ಸಾರು ಹಾಕ್ಕೊಂಡು ತಿಂತಾರೆ, ಇಲ್ಲಾಂದ್ರೆ ಹಾಲು ಮೊಸರು ಹಾಕ್ಕೊಂಡು ತಿಂತಾರೆ ನೋಡಿರಿ. ಇಲ್ಲಿ ನಾನು ನೀರು 2-3 ಸಲ ಚೆನ್ನಾಗಿ ತೊಳೆದ ನೀರು ಹಾಕಿ ಇಟ್ಟಿದ್ದೇನೆ ರೀ. ಇದೊಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿಲ್ರಿ. ಇದಕ್ಕೆ ಒಂಚೂರು ನಾನು ಸಾಲ್ಟ್ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನೀವು ಸಾಲ್ಟ್ ಬೇಡ ಹಾಗೆ ಇದು ಇರ್ತದಂತ ಅಂದ್ರೆ ನಡೀತದೆ. ಸಾಲ್ಟ್ ಬೇಕಂದ್ರೆ ಅಷ್ಟೇ ಹಾಕ್ಕೋಬೋದು ರೀ. ಈಗ ನೋಡಿರಿ, ಚೆನ್ನಾಗಿ ನೀರು ಕುದಿಯಾಕಂತೈತಿ. ಆಮೇಲೆ ಈ ನೀರು ಮ್ಯಾಲಿಂದ ಬೇಕಾದ್ರೆ ನೀವು ಬಸಿಬೋದು ಅಥವಾ ಅದನ್ನು ಹಾಕ್ಬೋದು. ಈಗ ನಾ ಇದು ಮ್ಯಾಲಿನ ನೀರೆಲ್ಲ ತೆಗೆದು ಬಿಡ್ತೇನೆ ರೀ. ನೋಡಿರಿ, ನಾನು ಮ್ಯಾಲಿನ ನೀರೆಲ್ಲ ತೆಗೆದೆ. ಈ ಸಣ್ಣಗೆ ಇಡ್ಲಿ ರವಾಗತ್ತೆ ನೀವು ಗಿರ್ನ್ಯಾಗ ಹೇಳಿದ್ರೆ ಹಾಕಿಕೊಡ್ತಾರೆ ಇವ್ರು ಗಿರ್ನಿಯವರು. ಭಾಳ ಚಲೋ ಆಕೈತೆ ರೀ. ಮತ್ತು ಹೊಟ್ಟಿಗೂ ಭಾಳ ಹಿತ ಆಕೈತಿ. ಇದು ನೀವು ಬ್ಯಾಸ್ಗೆ ದಿನದಾಗ ಕಾಯಿ ಬದನ್ ತಿನ್ನಿರಿ, ಎಷ್ಟು ಚಲೋ ಅನಿಸ್ತೈತಿ, ಹೊಟ್ಟೆ ಆರಾಮ ಇರ್ತೈತಿ ನೋಡ್ರಿ. ಇದು ನೀರು ಚೆನ್ನಾಗಿ ಕುದಿಯಾಕ ಕುಂತಿ. ಈಗ ಸಾವಕಾಶ ಮಿಕ್ಸ್ ಮಾಡ್ಕೊತೇನೆ ರೀ. ಇದು ಒಟ್ಟು ಕೈ ಆಡಿಸ್ಕೊತಾನೆ ಇರಬೇಕು, ಕೈ ಬಿಟ್ಟರೆ ಗಂಟಾಗ್ತದೆ ನೋಡಿರಿ. ಚಲೋತ್ನೇ ಇದು ಮಾಡತ್ತೈತಿ. ಇದನ್ನು ಕೈ ಆಡಿಸ್ಕೊಂತಾನೆ ಇರ್ಬೇಕು ನೋಡಿರಿ, ಫುಲ್ಲ ಗಟ್ಟಿ ಆಗ್ತದೆ. ಆಮೇಲೆ ಇದನ್ನು ಮೊದಲೇ ಮಜ್ಜಿಗೆ ಒಳಗೂ ನೆನೆ ಹಾಕಿಟ್ರೆ ಅದಿನ್ನೂ ತಂಪಾಕೈತಿ. ಹೊಟ್ಟೆಗೆ ಇನ್ನೂ ಭಾಳ ಬಿಸಿಲಿದ್ದಾಗ ಮಜ್ಜಿಗೆ ಜೋಡಿ ಇದನ್ನು ನೆನೆ ಹಾಕಿಟ್ರೆ ಆರಾಮ ಅನಿಸುತ್ತೆ ನೋಡಿರಿ. ಭಾಳ ಹೊಟ್ಟೆ ತಣ್ಣಗಾಕೈತಿ. ಆಮೇಲೆ ಭಾಳ ಚಲೋ ಇದೆ ನೋಡಿರಿ. ಎಲ್ಲರೂ ಮಾಡಿ ನೋಡಿರಿ ಇದನ್ನು ನೋಡಿರಿ. ಇದು ಇನ್ನೂ ಗಟ್ಟಾಗ್ತದೆ. ಹೀಗೆ ಕೈ ಆಡಿಸ್ಕೊತಾನೆ ಇರಬೇಕು ನೋಡಿರಿ. ಮೀಡಿಯಮ್ ಉರಿ ಒಳಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ತದೆ. ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಇಟ್ಕೊಂಡು ಮಾಡ್ಕೋಬೇಕ್ರಿ. ಯಾರ್ಯಾರು ತಿಂದಿಲ್ಲ, ಯಾರ್ಯಾರು ತಿಂದಿರಿ ಇದನ್ನು ನುಚ್ಚನ್ನು ಕಮೆಂಟ್ ಮಾಡಿರಿ ನೋಡೋಣ ಅಂತ ನೋಡಿರಿ. ಸಾರು ಜೋಡಿ ತಿನ್ಬೋದು, ತುಪ್ಪ ಬೆಲ್ಲ ಹಾಲು ಹಾಕ್ಕೊಂಡು ತಿನ್ಬೋದು. ಆಮೇಲೆ ಹಾಲು ಮಜ್ಜಿಗೆ ಹಾಕ್ಕೊಂಡು ತಿನ್ಬೋದು, ಹಾಲಷ್ಟು ಹಾಕ್ಕೊಂಡು ತಿನ್ಬೋದು. ನೀವೇನು ಯಾವ್ದು ಚಲೋ ಅನಿಸ್ತತ್ತಲ್ಲ ಅದು ಹಾಗೆ ತಿನ್ಬೋದು. ಅನ್ನದ ಬದಲಿ ಇದು ಭಾಳ ಚಲೋ ನೋಡಿರಿ. ನೀವು ಒಮ್ಮೆಲ್ಲರೂ ಹಿಂಗೆ ಮಾಡಿ ನೋಡಿರಿ, ಹೆಂಗಕ್ಕಂತ ನನಗೆ ಕಮೆಂಟ್ ಒಳಗೆ ಹೇಳ್ರಿ ನೋಡಿರಿ. ಈಗ ಇಷ್ಟು ಕುದೀತಿದೆ ನೋಡಿರಿ. 5ರಿಂದ 10 ನಿಮಿಷ 15 ನಿಮಿಷ ಕುದ್ರೆ ಇನ್ನೂ ಇದು 6ರಿಂದ ಗಟ್ಟಿ ಆಗ್ತೈತಿ. ಈಗ ನೀವು ಒಮ್ಮೆ ಜೋಳದ ನುಚ್ಚ ಮಾಡಿ ನೋಡಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನನ್ನ ಚಾನಲ್ ನೋಡುವ ಎಲ್ಲರಿಗೂ ಧನ್ಯವಾದಗಳು.